ನಮಸ್ತೆ ಎಲ್ಲರಿಗೂ. ಮೈಸೆಲ್ಫ್ ರೂಪಾ ಟಿಪಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕನಾಮಿಕ್ಸ್. ಡಿಜಿಟಲ್ ಲರ್ನಿಂಗ್ ವತಿಯಿಂದ ಕೆಲವು ಮಾಹಿತಿಗಳನ್ನು ನೋಡೋದಾದರೆ, ಕೋರ್ಸ್ BA 3rd ಸೆಮ್, ಸಬ್ಜೆಕ್ಟ್ ಎಕನಾಮಿಕ್ಸ್, ಪೇಪರ್ ಮ್ಯಾಥಮೆಟಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್, ಯೂನಿಟ್ 1st, ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಯೂನಿಟ್ 1ಲ್ಲಿ ಬರುವಂತಹ ರೇಷಿಯೋಸ್, ಪ್ರಪೋರ್ಷನ್ಸ್, ವೇರಿಯಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್, ಈ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ರೇಷಿಯೋಸ್ ಅನುಪಾತಗಳು, ಪ್ರಪೋರ್ಷನ್ಸ್ ಪ್ರಮಾಣಾನುಪಾತಗಳು ಅಥವಾ ಪ್ರಮಾಣಾನುಗುಣಗಳು, ವೇರಿಯಬಲ್ಸ್ ಚಲಗಳು ಮತ್ತು ಕಾನ್ಸ್ಟೆಂಟ್ಸ್ ಸ್ಥಿರಾಂಕಗಳು, ಇವುಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ರೇಷಿಯೋಸ್. ಮೀನಿಂಗ್ ಆಫ್ ರೇಷಿಯೋಸ್, ಅನುಪಾತಗಳು, ಅನುಪಾತದ ಅರ್ಥ. ದ ಟರ್ಮ್ ರೇಷಿಯೋ ರೆಫರ್ ಟು ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಎನಿ ಟೂ ಇಂಟರ್ ರಿಲೇಟೆಡ್ ವೇರಿಯಬಲ್ಸ್. ಅಂದರೆ ಎರಡು ಚಲಗಳ ನಡುವೆ ಇರುವಂತಹ ಆಂತರಿಕ ಸಂಬಂಧವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಅನುಪಾತ ಅಂತ ಕರಿತೀವಿ. ಎರಡು ಚಲಗಳ ನಡುವೆ ಇರುವಂತಹ ಆಂತರಿಕ ಸಂಬಂಧವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಅನುಪಾತ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ಇಟ್ ಎಸ್ಟಾಬ್ಲಿಷಸ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಐಟಮ್ಸ್ ಎಕ್ಸ್ಪ್ರೆಸ್ಡ್ ಇನ್ ಕ್ವಾಂಟಿಟಿವ್ ಫಾರ್ಮ್. ಇನ್ನು ಬೇರೆ ರೂಪದಲ್ಲಿ ಹೇಳೋದಾದರೆ, ಎರಡು ಪ್ರಮಾಣಾತ್ಮಕ ಚಲಗಳು ಅಥವಾ ಪ್ರಮಾಣಾತ್ಮಕ ಅಂಶಗಳ ನಡುವೆ ಇರುವಂತಹ ಸಂಬಂಧವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಅನುಪಾತ ಅಂತ ಕರಿತೀವಿ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು, ಎರಡು ಚಲ ಅಥವಾ ಎರಡು ಪ್ರಮಾಣಾತ್ಮಕ ಅಂಶಗಳ ನಡುವೆ ಇರುವಂತಹ ಆಂತರಿಕ ಸಂಬಂಧವನ್ನು ವ್ಯಕ್ತಪಡಿಸೋದಕ್ಕೆ ನಾವು ರೇಷಿಯೋಸ್ ಅಥವಾ ಅನುಪಾತ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಹ್ಯಾಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಥಿಂಗ್ಸ್. ಅಂದರೆ ಅದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಡುವಿನ ಪ್ರಮಾಣಾತ್ಮಕ ಅಂಶಗಳ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುವಂಥದ್ದೇ ರೇಷಿಯೋಸ್ ಅಥವಾ ಅನುಪಾತ ಅಂತ ಗುರುತಿಸ್ತೀವಿ. ಸೊ ಹಾಗಿದ್ರೆ ಅನುಪಾತವನ್ನು ಯಾವ ರೀತಿ ಬರಿತೀವಿ ನಾವು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ನೋಡಿ. ಸೊ 4:3 ಈ ರೀತಿ ಬರಿತೀವಿ. ಸೊ 4:3 ಅಂತ ಬರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಚಲಗಳಿದ್ದಾವೆ. 4, 3 ಅನ್ನೋದು ಎರಡು ಪ್ರಮಾಣಾತ್ಮಕ ಅಂಶಗಳು. ಅವುಗಳ ನಡುವೆ ಇರುವಂತಹ ಸಂಬಂಧವನ್ನು ನಾವು ಈ ರೀತಿ ವ್ಯಕ್ತಪಡಿಸ್ತೀವಿ. 4:3 ಅಥವಾ 4:3. ಮತ್ತು ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೀನಿ ನಾನು, 3:7. ಅಂದರೆ ಇಲ್ಲಿ ಒಂದು ಚಿತ್ರ ಕೂಡ ಇದೆ ನೋಡಿ. ಒಂದು ಲೋಟದಲ್ಲಿ ಸಮಥಿಂಗ್ ಇದೆ, ರೆಡ್ ಕಲರ್ದು 3% ಇದೆ ಮತ್ತು ಬ್ಲೂ ಕಲರ್ 7 ಇದೆ. ಸೊ 3:7 ಅಂತ ಬರಿತೀವಿ. ಇದನ್ನು ನಾವು ಫ್ರಿಕ್ಷನಲ್ಲೂ ಬರಿತೀವಿ. ಫ್ರಿಕ್ಷನ್ ಅಂದರೆ ಭಿನ್ನರಾಶಿಯ ರೂಪದಲ್ಲಿ ಬರಿಬೋದು. ಈಗ 4:3 ಇರೋದನ್ನು ನಾವು 4/3 ಹೀಗೆ ಬರಿಬೋದು. ಅದೇ ರೀತಿ ರೇಷಿಯೋಸ್ ರೂಪದಲ್ಲಿ ಇದನ್ನು 3:7 ಇರೋದನ್ನು ನಾವು 3/7 ಹೀಗೆ ಫ್ರಿಕ್ಷನಲ್ಲಿ ಕೂಡ ಬರಿಬೋದು. ಅಂದರೆ ಭಿನ್ನರಾಶಿಯ ರೂಪದಲ್ಲಿಯೂ ಕೂಡ ನಾವು ರೇಷಿಯೋನ ಬರಿಬೋದಾಗಿರುತ್ತೆ. ಆಯಿತಾ? ಸೊ ಇಲ್ಲಿ ಎಕ್ಸಾಂಪಲ್ ಹೇಳಿದೆ ನಾನು 4:3 ಅಂತ. ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮಲ್ಲಿ 7 ಜನ ಸ್ಟೂಡೆಂಟ್ಸಲ್ಲಿ 4 ಜನ ಹುಡುಗರು, 3 ಜನ ಹುಡುಗಿರು ಇದ್ದರೆ ಅದನ್ನು ನಾವೇನಂತ ಬರಿತೀವಿ, 4:3 ಅನ್ನೋ ರೀತಿಯಲ್ಲಿ ಅನುಪಾತವನ್ನು ವ್ಯಕ್ತಪಡಿಸ್ತೀವಿ. ಸೊ ಇದನ್ನೇ ನಾವು ರೇಷಿಯೋಸ್ ಅಥವಾ ಅನುಪಾತ ಅಂತ ಕರಿತೀವಿ. ಆಯಿತಾ? ನೆಕ್ಸ್ಟು ಮತ್ತೊಂದು ಎಕ್ಸಾಂಪಲ್ಲು ರೇಷಿಯೋಸ್ಗೆ. ಇದು ವಿತ್ ಡಯಾಗ್ರಾಮ್ ಮೂಲಕ ಇದೆ ನಿಮಗೆ. ಇಲ್ಲಿ ಎಕ್ಸಾಂಪಲ್ಲು ನೋಡಿ, ಇಲ್ಲಿ 3 ಟ್ರಯಾಂಗಲ್ಸ್ ಇದೆ, 4 ಸ್ಕ್ವೇರ್ಸ್ ಇದೆ. ಅಂದರೆ 3 ತ್ರಿಭುಜಾಕೃತಿಗಳು ಮತ್ತು 2 ಸ್ಕ್ವೇರ್ಸ್ಗಳು ಇದ್ದಾವೆ. ಸೊ ಇದನ್ನು ನಾವು ರೇಷಿಯೋದಲ್ಲಿ ವ್ಯಕ್ತಪಡಿಸ್ಬೇಕಾದ್ರೆ 3:2 ಅಂತ ಬರಿತೀವಿ. ಅಂದರೆ 3:2 ಅಂದರೆ ಇಲ್ಲಿ 3 ತ್ರಿಭುಜಾಕೃತಿಗಳು, ಟ್ರಯಾಂಗಲ್ಸು, 2 ಸ್ಕ್ವೇರ್ಸು, ಇದನ್ನು ಬರಿತೀವಿ. ಇದನ್ನೇ ಫ್ರಿಕ್ಷನಲ್ಲಿ ಅಥವಾ ಭಿನ್ನರಾಶಿ ರೂಪದಲ್ಲಿ ಬರೆಯೋದಾದರೆ 3/2
2 ಅಂತ ಬರಿತೀವಿ. ಸೊ ನಿಮಗೆ ಅರ್ಥ ಆಗಬೇಕು, ರೇಷಿಯೋಸು ಎರಡು ಪ್ರಮಾಣಾತ್ಮಕ ಅಂಶಗಳ ನಡುವಿನ ಸಂಬಂಧವನ್ನು ತಿಳಿಸ್ತದೆ. ಸೊ ಅದನ್ನು ನಾವು ಈ ರೂಪದಲ್ಲಾದರೂ ಬರಿಬೋದು, ಸೊ ಭಿನ್ನರಾಶಿಯ ರೂಪದಲ್ಲಾದರೂ ಬರಿಬೋದು. ಸೊ ಇದು ರೇಷಿಯೋಸ್. ನೆಕ್ಸ್ಟ್ ಬಂದು ಪ್ರಪೋರ್ಷನ್ಸ್. ಮೀನಿಂಗ್ ಆಫ್ ಪ್ರಪೋರ್ಷನ್ಸ್, ಪ್ರಮಾಣಾನುಪಾತ ಅಥವಾ ಪ್ರಮಾಣಾನುಗುಣದ ಅರ್ಥ. ಸೊ ವಾಟ್ ಈಸ್ ಪ್ರಪೋರ್ಷನ್? ಎ ಪ್ರಪೋರ್ಷನ್ ಈಸ್ ಸಿಂಪ್ಲಿ ಎ ಸ್ಟೇಟ್ಮೆಂಟ್ ದಟ್ ಟೂ ರೇಷಿಯೋಸ್ ಆರ್ ಈಕ್ವಲ್. ಅಂದರೆ ಎರಡು ಅನುಪಾತಗಳು ಸಮವಾಗುವುದನ್ನು ನಾವು ವ್ಯಕ್ತಪಡಿಸೋದಕ್ಕೆ ಪ್ರಮಾಣಾನುಪಾತ ಅಥವಾ ಪ್ರಮಾಣಾನುಗುಣ ಅಂತ ಕರಿತೀವಿ. An equation expressing the equality between two ratios is called proportions. ಅಂದರೆ ಎರಡು ಅನುಪಾತಗಳು ಅಥವಾ ಎರಡು ರೇಷಿಯೋಸ್ಗಳನ್ನ ಈಕ್ವಲಲ್ಲಿ ನಾವು ಈಕ್ವೇಷನ್ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ನಾವೇನಂತೀವಿ, ಪ್ರಮಾಣಾನುಗುಣ ಅಥವಾ ಪ್ರಮಾಣಾನುಪಾತ ಅಂತ ಕರಿತೀವಿ. ಸೊ ಪ್ರಮಾಣಾನುಪಾತವನ್ನು ನಾವು ಯಾವ ಸಿಂಬಲಿಂದ ಗುರುತಿಸ್ತೀವಿ ಅಂದರೆ 4 ಡಾಟ್ಸ್ ಅಥವಾ ಈಕ್ವಲ್ ಸಿಂಬಲಿಂದ ಗುರುತಿಸ್ತೀವಿ. 4 ಡಾಟ್ಸ್ ಅಥವಾ ಈಕ್ವಲ್ ಸಿಂಬಲಿಂದ ನಾವು ಗುರುತಿಸ್ತೀವಿ. ಅಂದರೆ ಎರಡು ರೇಷಿಯೋಸ್ಗಳ ನಡುವೆ ಇರುವಂತಹ ಸಮಾನತೆಯನ್ನು 4 ಡಾಟ್ಸ್ ಅಥವಾ ಈಕ್ವಲಿಂದ ಗುರುತಿಸ್ತೀವಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಪ್ರಮಾಣಾನುಪಾತ. ಸೊ ಪ್ರಮಾಣಾನುಪಾತ ಮತ್ತು ಅನುಪಾತದ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ಈ ಡಯಾಗ್ರಾಮ್ ಮೂಲಕ, ಅಂದರೆ ಈ ಒಂದು ಪಿಕ್ಚರ್ ಮೂಲಕ ಅರ್ಥ ಮಾಡ್ಕೋಬೋದು. ಅಂದರೆ ರೇಷಿಯಸ್ ಮತ್ತು ಪ್ರಪೋರ್ಷನ್ಸ್ ನಡುವೆ ಏನು ವ್ಯತ್ಯಾಸ ಇದೆ, ಯಾವ ರೀತಿಯ ವ್ಯತ್ಯಾಸವನ್ನು ಗುರುತಿಸ್ತೀವಿ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ನಿಮಗೆ 1 ರೆಡ್ ಬಾಲ್ ಇದೆ, 2 ಗ್ರೀನ್ ಬಾಲ್ ಇದೆ. 1:2 ಅನ್ನೋದು ರೇಷಿಯೋ, ಆಯಿತಾ? ಸೊ ಅದೇ ರೀತಿ ಒಟ್ಟು ಟೋಟಲ್ ಎಷ್ಟು ಬಾಲ್ ಇದೆ? 3 ಬಾಲ್ ಇದೆ. ಸೊ 3ರಲ್ಲಿ 1 ರೆಡ್ ಬಾಲ್ ಇದೆ, ಸೊ 3ರಲ್ಲಿ 2 ಗ್ರೀನ್ ಬಾಲ್ ಇದೆ. ಸೊ ಇದು ಪ್ರಪೋರ್ಷನ್ಸು. ಸೊ 1:2 ಅನ್ನೋದು ರೇಷಿಯೋ. ಸೊ ಟೋಟಲ್ ಬಾಲ್ ತಗೊಂಡು ಅದರಲ್ಲಿ ರೆಡ್ ಬಾಲ್ ಎಷ್ಟಿದೆ ಮತ್ತು ವೈಟ್ ಬಾಲ್ ಎಷ್ಟಿದೆ, ಗ್ರೀನ್ ಬಾಲ್ ಎಷ್ಟಿದೆ ಅನ್ನೋದನ್ನು ಹೇಳೋದು ಪ್ರಪೋರ್ಷನ್ಸು. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲು ಇದೆ ನೋಡಿ, 1 ರೆಡ್ ಬಾಲ್ ಇದೆ, 3 ಗ್ರೀನ್ ಬಾಲ್ ಇದೆ. ಸೊ 1:3 ಅನ್ನೋದು ರೇಷಿಯೋ. ಸೊ ಆದರೆ ಟೋಟಲ್ ಎಷ್ಟು ಬಾಲ್ ಇದೆ? 4ರಲ್ಲಿ ರೆಡ್ 1 ಇದೆ, 3 ಗ್ರೀನ್ ಇದೆ. ಸೊ 1/4 3/4 ಇದು ಏನನ್ನು ಹೇಳುತ್ತೆ? ಪ್ರಪೋರ್ಷನ್ಸ್ನ ಹೇಳುತ್ತೆ. ಸೊ ನಿಮಗೆ ಅರ್ಥ ಆಗಿರಬೇಕು ಸ್ಟೂಡೆಂಟ್ಸ್, ಇಲ್ಲಿ ರೇಷಿಯೋಸ್ ಕೇವಲ ಎರಡು ಚಲಗಳ ನಡುವಿನ ಸಂಬಂಧ ಹೇಳುತ್ತೆ, ಆದರೆ ಪ್ರಪೋರ್ಷನ್ಸ್ ಎರಡು ರೇಷಿಯೋಸ್ಗಳ ನಡುವೆ ಇರುವಂತಹ ಈಕ್ವಾಲಿಟಿಯನ್ನು ಹೇಳುತ್ತೆ. ಅದೇ ಎಕ್ಸಾಂಪಲ್ಲು ಇಲ್ಲಿ ಕೂಡ ಮುಂದುವರ್ಕೊಂಡು ಹೋಗುತ್ತೆ. ಸೊ 3 ರೆಡ್ ಬಾಲು, 3:2 ರೇಷಿಯೋ. ಸೊ ಟೋಟಲ್ 5 ಇದೆ, 5ಅಲ್ಲಿ 3 ರೆಡ್ ಇದೆ, 5ಅಲ್ಲಿ 2 ಗ್ರೀನ್ ಇದೆ. ಸೊ ಇದು ಪ್ರಪೋರ್ಷನ್ಸ್ ಅನ್ನೋದನ್ನು ನಾವು ಹೇಳ್ತೀವಿ. ಅಂದರೆ ಅನುಪಾತ ಮತ್ತು ಪ್ರಮಾಣಾನುಪಾತಗಳ ನಡುವೆ ಇರುವಂತಹ ವ್ಯತ್ಯಾಸ. ಅನುಪಾತ ಆಗಲಿಕ್ಕೆ 2 ಪ್ರಮಾಣಾಂಶಗಳು ಇದ್ದರೆ ಸಾಕು, ಬಟ್ ಪ್ರಮಾಣಾನುಪಾತ ಆಗಲಿಕ್ಕೆ 2 ಅನುಪಾತಗಳು ಸಮವಾಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇದು ರೇಷಿಯೋಸ್ ಮತ್ತು ಪ್ರಪೋರ್ಷನ್ಸ್ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವೀಗ ನೋಡ್ದು, ಈ ಎಕ್ಸಾಂಪಲ್ ಮೂಲಕ ನೋಡ್ದು. ಸೊ ನೆಕ್ಸ್ಟ್ ಈಗ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ನಾನು ಹೇಳ್ತಾ ಇದ್ದೀನಿ. ಪ್ರಪೋರ್ಷನ್ಸ್ ಎರಡು ರೇಷಿಯೋಸು ಈಕ್ವಲ್ ಆದಾಗ ಪ್ರಪೋರ್ಷನ್ಸ್ ಆಗುತ್ತೆ ಅಂತ ನಾನು ಹೇಳಿದೆ. ಅಂದರೆ ಎರಡು ಅನುಪಾತಗಳನ್ನು ಈಕ್ವಲ್ ಆಗಿ ಸಮಗೊಳಿಸಿದಾಗ ಈಕ್ವೇಷನಲ್ಲಿ ಅದು ಪ್ರಮಾಣಾನುಪಾತ ಆಗುತ್ತೆ ಅನ್ನೋದನ್ನು ನಾನು ಹೇಳಿದೆ ಅಲ್ವಾ. ಸೊ ಅದನ್ನು ಈ ಒಂದು ಪ್ರಾಬ್ಲಮ್ ಮೂಲಕ ನಾವು ನೋಡೋಣ. ಇಲ್ಲಿ ನೋಡಿ, ಇದು ಪ್ರಪೋರ್ಷನು 7/8 = 42/48. ಇದು ಇಲ್ಲಿ ಎರಡು ರೇಷಿಯೋಸು ಈಕ್ವಲ್ ಆಗಿದೆ. ಸೊ ಇದು ಪ್ರಪೋರ್ಷನ್ನು. ಈ ಪ್ರಪೋರ್ಷನ್ ಈಕ್ವಲ್ ಆಗಿದೆ ಅಂತ ಕಂಡುಹಿಡಿಯೋದು ಹೇಗೆ ಅಂದರೆ ಇವೆರಡನ್ನು ನಾವು ಕ್ರಾಸ್ ಮಲ್ಟಿಪಲ್ ಮಾಡಬೇಕು. ಅಂದರೆ 7 × 48, 8 × 42.
ಸೊ ಇಲ್ಲಿ ಮಾಡಿದ್ದೀವಿ ನೋಡಿ ನಾವು ಕೆಳಗಡೆ 7 × 48, 42 × 8. ಸೊ ಎರಡನ್ನೂ ಕ್ರಾಸ್ ಮಲ್ಟಿಪಲ್ ಮಾಡಿದಾಗ ನಮಗೆ ಆನ್ಸರ್ ಏನು ಬಂದಿದೆ? 336, 336. ಸೊ ಎರಡು ಈಕ್ವಲ್ ಆಗಿದೆ. ಸೊ ಹೀಗೆ ಎರಡೂ ರೇಷಿಯೋ ಈಕ್ವಲ್ ಆದಾಗ ನಮಗೆ ಸಿಗುವಂಥದ್ದೇ ಪ್ರಪೋರ್ಷನ್ಸ್ ಅನ್ನೋದನ್ನು ನಾವು ಈ ಉದಾಹರಣೆ ಮೂಲಕ ನೋಡಿಕೊಂಡು. ಸೊ ಈಗ ನಮಗೆ ರೇಷಿಯೋಸ್ ಅಂದರೆ ಏನು ಅದರದ್ದು ಎಕ್ಸಾಂಪಲ್ಲು, ಪ್ರಪೋರ್ಷನ್ಸ್ ಅಂದರೆ ಏನು ಅದರದ್ದು ಎಕ್ಸಾಂಪಲ್ಲು ನಮಗೀಗ ಕ್ಲಿಯರಾಗಿ ಅರ್ಥ ಆಯಿತು. ನೆಕ್ಸ್ಟ್ ಈಗ ವೇರಿಯಬಲ್ಸ್, ಛಲಗಳು ಅಂದರೆ ಏನು? ನಾನೊಂದಲ್ಲಿ ಪಿಕ್ಚರ್ ಹಾಕಿದ್ದೀನಿ. ಸೊ ವೇರಿಯಬಲ್ಸ್ ಅಂತ ಅಂದರೆ ಡಾಟಾಸ್ ಏನಾಗ್ತಿದೆ, ಬರ್ತಿದೆ ಹೋಗ್ತಿದೆ. ಅಂದರೆ ವೇರಿಯಬಲ್ಸ್ ಅಂದರೆ ಅಲ್ಲಿ ಸ್ಥಿರತೆ ಇರೋದಿಲ್ಲ, ಚಲನಾತ್ಮಕತೆ ಇರುತ್ತೆ. ಅಂದರೆ ಅಂಕಿಅಂಶಗಳು ಏನಾಗ್ತಾ ಇರ್ತವೆ, ಒಂದು ಕಡೆ ಒಂದೇ ಸ್ಥಿರವಾಗಿರೋದಿಲ್ಲ, ಅವು ಚೇಂಜಸ್ ಆಗ್ತಿದ್ದಾವೆ. ಸೊ ಅದನ್ನೇ ನಾವೇನಂತೀವಿ ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ವಾಕ್ಯಗಳಲ್ಲಿ ಹೇಳೋದಾದರೆ ಮೀನಿಂಗ್ ಆಫ್ ವೇರಿಯಬಲ್ಸ್. In mathematics, a variable is a symbol which function as a placeholder for varying expression or quantities. ಅಂದರೆ ಮೌಲ್ಯಗಳು, ಬೇರೆ ಬೇರೆ ಮೌಲ್ಯಗಳನ್ನು ಪಡೆಯುವಂತಹ ಪರಿಮಾಣಾತ್ಮಕ ಅಂಶಗಳಿಗೆ ನಾವು ಛಲಗಳು ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ಮೌಲ್ಯಗಳನ್ನು ಆ ಪರಿಮಾಣಾತ್ಮಕ ಅಂಶಗಳು ಪಡ್ಕೊಂಡು ಹೋಗ್ತಾ ಇರ್ತವೆ. ಸೊ ಅದನ್ನು ನಾವೇನಂತೀವಿ ಛಲಗಳು ಅಂತ ಹೇಳ್ತೀವಿ. ವೇರಿಯಬಲ್ಸ್ ಆರ್ ಕಾಮನ್ಲಿ ಯೂಸ್ಡ್ ಟು ರೆಪ್ರೆಸೆಂಟ್ ವೆಕ್ಟರ್ಸ್, ಮೆಟ್ರಿಕ್ಸ್ ಆ್ಯಂಡ್ ಫಂಕ್ಷನ್ಸ್. ಮ್ಯಾಥಮೆಟಿಕಲಿ ಅಂದರೆ ಗಣಿತದಲ್ಲಿ ಸಾಮಾನ್ಯವಾಗಿ ನಾವು ವೇರಿಯಬಲ್ಸ್ನ ಫಂಕ್ಷನ್ಸಲ್ಲಿ, ಮೆಟ್ರಿಕ್ಸಲ್ಲಿ, ವೆಕ್ಟರ್ಸಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಕನ್ನಡದಲ್ಲಿ ಬಿಂಬಕಗಳು ಮತ್ತು ಮಾತೃಕೆಗಳಲ್ಲಿ ಸಾಮಾನ್ಯವಾಗಿ ಛಲಗಳನ್ನು ಉಪಯೋಗಿಸ್ತೀವಿ. ಇನ್ನು ಆರ್ಥಿಕ ಛಲಗಳು ಯಾವ್ಯಾವುದು ಅಂತ ಗುರುತಿಸೋದಾದರೆ, ಆರ್ಥಿಕ ಛಲಗಳು ಅಂದರೆ ಆರ್ಥಿಕ ಅಂಶಗಳು ಬೇರೆ ಬೇರೆ ಮೌಲ್ಯಗಳನ್ನು ಪಡಿತಾ ಹೋಗ್ತಾ ಇದ್ದರೆ ಅದನ್ನು ಆರ್ಥಿಕ ಛಲಗಳು ಅಂತ ಗುರುತಿಸ್ತೀವಿ. ಸೊ ನಾವು ಅರ್ಥಶಾಸ್ತ್ರದಲ್ಲಿ ತುಂಬ ಆರ್ಥಿಕ ಛಲಗಳನ್ನೇ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ನಾನು ಇನ್ಕಮ್, ಪ್ರೊಡಕ್ಷನ್, ಡಿಮ್ಯಾಂಡ್, ಸಪ್ಲೈ, ಪ್ರೈಸ್, ಪಾಪ್ಯುಲೇಷನ್, ಇನ್ನು ಎಕ್ಸೆಟ್ರಾ ಹೀಗೆ ಬೇರೆ ಬೇರೆ ಉದಾಹರಣೆಗಳ ಛಲಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಪ್ರೈಸ್ ಅಂತ ತಗೋತೀವಿ. ಪ್ರೈಸು ಒಂದೇ ಥರ ಸ್ಥಿರವಾಗಿ ಇರೋದಿಲ್ಲ, ಅದು ಪ್ರತಿದಿನವೂ ಕೂಡ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಸೊ ಈ ಥರ ವೇರಿ ಆಗುವಂಥದ್ದನ್ನು ಅಂದರೆ ಬೇರೆ ಬೇರೆ ಮೌಲ್ಯಗಳನ್ನು ಪಡೆಯುವಂಥದ್ದನ್ನು ನಾವೇನಂತ ಕರಿತೀವಿ, ಛಲಗಳು ಅಂತ ಕರಿತೀವಿ. ಛಲಗಳಿಗೆ ಉದಾಹರಣೆ, ಈಕ್ವೇಷನ್ಸಲ್ಲಿ ಛಲಗಳಿಗೆ ಉದಾಹರಣೆಯನ್ನು ನೋಡೋದಾದರೆ, ಈಗ 7 + x = 10 ಅನ್ನುವಂಥದ್ದು ಒಂದು ಈಕ್ವೇಷನ್ನು. ಅದರಲ್ಲಿ ಎಕ್ಸ್ ಅನ್ನುವಂಥದ್ದು ವೇರಿಯಬಲ್. ಅದೇ ರೀತಿ 2 + x = 10 ಅನ್ನೋದರಲ್ಲಿ ಅದರಲ್ಲೂ ಕೂಡ ಎಕ್ಸ್ ಅನ್ನುವಂಥದ್ದು ವೇರಿಯಬಲ್. ಸಾಮಾನ್ಯವಾಗಿ ಈಕ್ವೇಷನ್ಸಲ್ಲಿ ಎಕ್ಸ್, ವೈ ವೇರಿಯಬಲ್ನ ರೆಪ್ರೆಸೆಂಟ್ ಮಾಡ್ತವೆ. ಎಕ್ಸ್ ಮತ್ತು ವೈ ಸಾಮಾನ್ಯವಾಗಿ ವೇರಿಯಬಲ್ಸ್ನ ರೆಪ್ರೆಸೆಂಟ್ ಮಾಡ್ತವೆ ಅನ್ನೋದನ್ನು ನಾವು ಈಕ್ವೇಷನ್ಸಲ್ಲಿ ನೋಡ್ಕೊಂಡು ಬರ್ತೀವಿ. ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ವೇರಿಯಬಲ್ಸ್. 2 ಟೈಪ್ಸ್ ಆಫ್ ವೇರಿಯಬಲ್ಸ್ನ ನಾವು ಮುಖ್ಯವಾಗಿ ಗುರುತಿಸ್ತೀವಿ. ಒಂದು ಡಿಪೆಂಡೆಂಟ್ ವೇರಿಯಬಲ್, ಎರಡನೇದು ಇಂಡಿಪೆಂಡೆಂಟ್ ವೇರಿಯಬಲ್. ಕನ್ನಡದಲ್ಲಿ ಸ್ವತಂತ್ರ ಛಲ, ಅವಲಂಬಿ ಛಲ, ಎರಡು ವಿಧದ ಛಲಗಳನ್ನು ನಾವಿಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ಡಿಪೆಂಡೆಂಟ್ ವೇರಿಯಬಲ್, ಅವಲಂಬಿ ಛಲ. ಸೊ ಎ ವೇರಿಯಬಲ್ whose values is determined by the value of an independent variable. ಅಂದರೆ ಒಂದು ಛಲದ ಮೌಲ್ಯವು ಇನ್ನೊಂದು ಸ್ವತಂತ್ರ ಛಲದ ಮೌಲ್ಯವನ್ನು ಅವಲಂಬಿಸಿದರೆ ಅದನ್ನು ನಾವೇನಂತ ಕರಿತೀವಿ, ಅವಲಂಬಿ ಛಲ ಅಂತ ಕರಿತೀವಿ. ಹೆಸರೇ ಹೇಳ್ತಾ ಇದೆ, ಡಿಪೆಂಡೆಂಟ್, ಇಟ್ಸ್ ಡಿಪೆಂಡೆಂಟ್ ಟು ಅನದರ್ ಇಂಡಿಪೆಂಡೆಂಟ್ ವೇರಿಯಬಲ್. ಅಂದರೆ ಬೇರೆ ಸ್ವತಂತ್ರ ಛಲದ ಮೌಲ್ಯವನ್ನು ಅವಲಂಬಿಸಿ ಇದು ತನ್ನ ಮೌಲ್ಯವನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ. ಸೊ ಅದನ್ನು ನಾವೇನಂತೀವಿ, ಅವಲಂಬಿ ಛಲ ಅಂತ ಕರಿತೀವಿ.
ಸೊ ಇನ್ ಜನರಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಮಳೆ ಮತ್ತು ಬೆಳೆ ಅಂತ ತಗೊಂಡಾಗ ಬೆಳೆ ಅವಲಂಬಿ ಛಲ ಆಗುತ್ತೆ, ಮಳೆ ಸ್ವತಂತ್ರ ಛಲ ಆಗುತ್ತೆ. ಯಾಕೆಂದರೆ ಬೆಳೆ ಮಳೆಯನ್ನು ಅವಲಂಬಿಸಿರುತ್ತೆ, ಸೊ ಮಳೆಯ ಪ್ರಮಾಣವನ್ನು ಅವಲಂಬಿಸಿರ್ತದೆ. ಸೊ ಹಾಗಾಗಿ ನಾವು ಬೆಳೆಯನ್ನು ಏನಂತ ಕರಿತೀವಿ ಅಥವಾ ಕೃಷಿ ಉತ್ಪನ್ನವನ್ನು ಅವಲಂಬಿ ಛಲ ಅಂತೀವಿ. ಯಾವುದ್ರ ಮೇಲೆ ಅವಲಂಬಿಸಿರುತ್ತೆ? ಮಳೆಯ ಮೇಲೆ ಅವಲಂಬಿಸಿರುತ್ತೆ ಅನ್ನೋದನ್ನು ನಾವು ಜನರಲ್ ಆಗಿ ಹೇಳ್ಬೋದು. ಸೊ ನಾವು ಮ್ಯಾಥಮೆಟಿಕಲಿ ಈಕ್ವೇಷನ್ಸಲ್ಲಿ ಅಥವಾ ನಮ್ಮ ಎಕನಾಮಿಕ್ ಈಕ್ವೇಷನ್ಸ್ ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ನಾನು D=F(P) ಎಂಬುವಂತಹ ಈಕ್ವೇಷನ್ ಅಥವಾ ಫಂಕ್ಷನ್, ಡಿಮ್ಯಾಂಡ್ ಫಂಕ್ಷನನ್ನು ತಗೊಂಡಿದ್ದೀನಿ. ಇಲ್ಲಿ ಡಿ ಡಿಮ್ಯಾಂಡ್, ಪಿ ಪ್ರೈಸನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಇಲ್ಲಿ ಡಿ ಡಿಪೆಂಡೆಂಟ್ ವೇರಿಯಬಲ್ ಆಗಿದೆ. ಡಿ ಡಿಪೆಂಡೆಂಟ್ ವೇರಿಯಬಲ್ ಆಗಿದೆ ಯಾಕೆಂದರೆ ಬೇಡಿಕೆ ಬೆಲೆಯನ್ನು ಅವಲಂಬಿಸಿರ್ತದೆ. ಸೊ ಹಾಗಾಗಿ ಪ್ರೈಸ್ನ ವ್ಯಾಲ್ಯೂ ವೇರಿ ಆದಾಗೆ ಬೇಡಿಕೆಯ ವ್ಯಾಲ್ಯೂ ಕೂಡ ವೇರಿ ಆಗುತ್ತೆ. ಸೊ ಅದೇ ರೀತಿ S(F(P) ಇದು ಸಪ್ಲೈ ಫಂಕ್ಷನನ್ನು ಹೇಳುತ್ತೆ. ಇಲ್ಲೂ ಅಷ್ಟೇ ಸಪ್ಲೈ ಪ್ರೈಸನ್ನು ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಸಪ್ಲೈ ಅನ್ನೋವಂಥದ್ದು ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಡಿಪೆಂಡೆಂಟ್ ವೇರಿಯಬಲ್ ಅಂದರೆ ಬೇರೆ ಛಲವನ್ನು ಅವಲಂಬಿಸಿರುವಂತಹ ಛಲ ಅನ್ನೋದನ್ನು ನೋಡೋದು. ನೆಕ್ಸ್ಟ್ ಈಗ ಇಂಡಿಪೆಂಡೆಂಟ್ ವೇರಿಯಬಲ್, ಸ್ವತಂತ್ರ ಛಲ. ಎ ವೇರಿಯಬಲ್ whose ವೇರಿಯೇಷನ್ ಡಸಂಟ್ ಡಿಪೆಂಡ್ ಆನ್ ದಟ್ ಆಫ್ ಅನದರ್. ಅಂದರೆ ಇದು ಯಾವುದೇ ಛಲವನ್ನು ಅವಲಂಬಿಸಿರೋದಿಲ್ಲ, ಸ್ವತಂತ್ರವಾಗಿ ತಾನೇ ಬದಲಾಗ್ತಾ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್, ಸ್ವತಂತ್ರ ಛಲ ಅಂತ ಕರಿತೀವಿ. ಅಂದರೆ ಯಾವುದೇ ಛಲವನ್ನು ಅವಲಂಬಿಸದೇ ಇರುವಂತಹ ಛಲದ ಮೌಲ್ಯಗಳು ಅದಕ್ಕದೇ ಬದಲಾಗ್ತಾ ಇರುವಂತಹ ಛಲಗಳನ್ನು ನಾವೇನಂತ ಕರಿತೀವಿ? ಸ್ವತಂತ್ರ ಛಲ ಅಂತ ಕರಿತೀವಿ. ಸೊ ನಾನು ಮೊದಲೇ ಹೇಳಿದೆ ನಿಮಗೆ, ಮಳೆ ಬೆಳೆ ಅಂತ ತಗೊಂಡಾಗ ಮಳೆ ಸ್ವತಂತ್ರ ಛಲ ಅಂತ ಗುರುತಿಸ್ತೀವಿ. ಮಳೆ ಬೇರೆ ಯಾವ ಛಲವನ್ನು ಅವಲಂಬಿಸದೆ ಅದೇ ಸ್ವತಂತ್ರವಾಗಿ ಬದಲಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಮಳೆಯನ್ನು ಸ್ವತಂತ್ರ ಛಲ ಅಂತ ಗುರುತಿಸಿದ್ದು. ಇನ್ನು ಎಕನಾಮಿಕಲಿ ಈಕ್ವೇಷನ್ಸ್ನ ನೋಡಿದಾಗ ಸೊ ಇಲ್ಲಿ ಕೂಡ D=F(P) ಎಂಬುವಂತಹ ಡಿಮ್ಯಾಂಡ್ ಫಂಕ್ಷನಲ್ಲೇ ನಾವಾಗಲೇ ನೋಡ್ದು ಡಿ ಡಿಪೆಂಡೆಂಟ್ ವೇರಿಯಬಲ್ ಆದರೆ ಪಿ ಇಂಡಿಪೆಂಡೆಂಟ್ ವೇರಿಯಬಲ್. ಅದೇ ರೀತಿ S(F(P) ಸಪ್ಲೈ ಫಂಕ್ಷನ್ಸಲ್ಲಿ ಎಸ್ಸು ಡಿಪೆಂಡೆಂಟ್ ಅವಲಂಬಿ ಛಲ ಆದರೆ ಪಿ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಪಿ ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿ ಬದಲಾಗ್ತಾ ಹೋಗ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಸೊ ಇದುವರೆಗೂ ಈಗ ನಾವು ವೇರಿಯಬಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ಈಗ ಮೀನಿಂಗ್ ಆಫ್ ಕಾನ್ಸ್ಟೆಂಟ್, ಸ್ಥಿರಾಂಕಗಳು ಅಂದರೆ ಏನು ಅನ್ನೋದನ್ನು ನೋಡೋಣ. ಸ್ಥಿರಾಂಕದ ಅರ್ಥ. ಕಾನ್ಸ್ಟೆಂಟ್ ಇನ್ ಮ್ಯಾಥಮೆಟಿಕ್ಸ್ ದ ಅಡ್ಜೆಕ್ಟಿವ್ ಕಾನ್ಸ್ಟೆಂಟ್ ಮೀನ್ಸ್ ನಾನ್ ವೇರಿಯಿಂಗ್, ಅಂದರೆ ಬದಲಾಗದೆ ಸ್ಥಿರವಾದಂತಹ ಮೌಲ್ಯಗಳನ್ನು ಹೊಂದಿರುವಂಥದ್ದಕ್ಕೆ ನಾವು ಸ್ಥಿರಾಂಕಗಳು ಅಂತ ಕರಿತೀವಿ. ಸೊ ಇದು ಛಲಗಳಿಗೆ ಆಪೋಸಿಟ್. ಛಲಗಳು ಬದಲಾಗ್ತಾ ಇರ್ತವೆ ಆದರೆ ಸ್ಥಿರಾಂಕಗಳು ಸ್ಥಿರವಾಗಿ ಹಾಗೆ ಇರ್ತವೆ. ಸೊ ಅದನ್ನು ನಾವು ಕಾನ್ಸ್ಟ್ಯಾಂಟ್ ಅಂತ ಕರಿತೀವಿ. ಎ ಫಿಕ್ಸ್ಡ್ ಆ್ಯಂಡ್ ವೆಲ್ ಡಿಫೈನ್ಡ್ ನಂಬರ್ ಆರ್ ಅದರ್ ನಾನ್ ವೇರಿಯಿಂಗ್ ಮ್ಯಾಥಮೆಟಿಕ್ ಆಬ್ಜೆಕ್ಟ್, ಅಂದರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂವನ್ನು ಹೊಂದಿರುವಂತಹ ಪರಿಮಾಣಾತ್ಮಕ ಅಂಶಕ್ಕೆ ನಾವು ಕಾನ್ಸ್ಟ್ಯಾಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೀವಿ. ಸೊ ನಾವು ಮ್ಯಾಥಮೆಟಿಕಲಿ ನೋಡೋದಾದರೆ ಇಲ್ಲಿ ಒಂದು ಈಕ್ವೇಷನ್ ತೊಗೊಂಡಿದ್ದೀನಿ ನಾನು. AX + BY + C = 0 ಎಂಬುವಂಥ ಈಕ್ವೇಷನ್ಸಲ್ಲಿ ನಾವು ಆಗಲೇ ಗುರುತಿಸ್ತು X ಆ್ಯಂಡ್ Y ವೇರಿಯಬಲ್ಸ್ ಅಂತ ಗುರುತಿಸಿದ್ರೆ A, B, C ಕಾನ್ಸ್ಟೆಂಟ್ಸ್ ಆಗಿರ್ತವೆ. A, B, C ಆರ್ ಕಾನ್ಸ್ಟೆಂಟ್ಸ್ ಆಗಿರ್ತವೆ. ಅವು ಫಿಕ್ಸ್ಡ್ ವ್ಯಾಲ್ಯೂವನ್ನು ಹೊಂದಿರ್ತವೆ ಆದರೆ ಎಕ್ಸ್ ವೈ ವೇರಿಯಬಲ್ಸ್ ಆಗಿರ್ತವೆ, ಛಲಗಳು ಆಗಿ ಇಲ್ಲಿ ಗುರುತಿಸ್ಕೊಂಡಿದ್ದಾವೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಅದೇ ರೀತಿ ಇಲ್ಲಿ ಎಕ್ಸಾಂಪಲ್ ನೋಡ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ 4x - 7 = 5 ಎಂಬುವಂತಹ ಈಕ್ವೇಷನ್ಸಲ್ಲಿ ಎಕ್ಸು ವೇರಿಯಬಲ್ ಆಗಿದೆ, ಇನ್ನು 4, 5, 7 ಸೊ ಇದು ಕಾನ್ಸ್ಟೆಂಟ್ಸ್ ಆಗಿದೆ. ಸೊ ಅದರಲ್ಲಿ 4 ಎನ್ನುವಂಥದ್ದು
ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಥವಾ ಕೋಎಫಿಷಿಯೆಂಟ್ ಅಂತ ಗುರುತಿಸ್ತೀವಿ. ಸೊ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂದರೆ ಏನು ಅನ್ನೋದನ್ನು ನಾವು ಮುಂದೆ ನೋಡ್ಕೊಂಡು ಹೋಗ್ತೀವಿ ಆಯ್ತಲ್ಲ. ಈ ಈಕ್ವೇಷನ್ಸಲ್ಲಿ ಎಕ್ಸ್ ಮಾತ್ರ ವೇರಿಯಬಲ್ಸ್, ಉಳಿದಿದ್ದೆಲ್ಲ ಕಾನ್ಸ್ಟೆಂಟ್ಸ್ ಅಂದರೆ ನಿರ್ದಿಷ್ಟ ಅವು ಪ್ರಮಾಣವನ್ನು ಹೊಂದಿರ್ತವೆ ಅನ್ನೋದನ್ನು ನಾವು ಈ ಉದಾಹರಣೆಯಲ್ಲಿ ನೋಡ್ತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ಸಲ್ಲಿ 2 ವಿಧಗಳನ್ನು ನಾವು ಮುಖ್ಯವಾಗಿ ಗುರುತಿಸಿದ್ದೀವಿ. ಫಸ್ಟ್ ಒನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್, ಸೆಕೆಂಡ್ ಒನ್ ಆಬ್ಸಲ್ಯೂಟ್ ಕಾನ್ಸ್ಟೆಂಟ್ ಎಂಬುವಂತಹ 2 ವಿಧಗಳನ್ನು, ಸ್ಥಿರಾಂಕದ 2 ವಿಧಗಳನ್ನು ನಾವು ಗುರುತಿಸಿದ್ದೀವಿ. ಆರ್ಬಿಟ್ರರಿ ಕಾನ್ಸ್ಟೆಂಟ್ಗೆ ಕನ್ನಡದಲ್ಲಿ ನಾವು ನಿರಪೇಕ್ಷ ಸ್ಥಿರಾಂಕ ಅಂತ ಹೇಳ್ತೀವಿ. ಆಬ್ಸಲ್ಯೂಟ್ ಕಾನ್ಸ್ಟೆಂಟ್ಗೆ ಕನ್ನಡದಲ್ಲಿ ನಾವು ನಿರಂಕುಶ ಸ್ಥಿರಾಂಕ ಅಂತ ಗುರುತಿಸ್ತೀವಿ. ಸೊ ವಾಟ್ ಈಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ನೋಡೋದಾದರೆ, ಎ ಸಿಂಬಲ್ ಟು ವಿಚ್ ವೇರಿಯಸ್ ವ್ಯಾಲ್ಯೂ ಮೇ ಬಿ ಅಸೈನ್ಡ್ ಬಟ್ ವಿಚ್ ರಿಮೈನ್ಸ್ ಅನ್ಎಫೆಕ್ಟೆಡ್ ಬೈ ದ ಚೇಂಜಸ್ ಇನ್ ದ ವ್ಯಾಲ್ಯೂಸ್ ಆಫ್ ದ ವೇರಿಯಬಲ್ಸ್ ಆಫ್ ದ ಈಕ್ವೇಷನ್. ಅಂದರೆ ಕಾನ್ಸ್ಟೆಂಟು ತನ್ನ ಜೊತೆ ಇರುವಂತಹ ಛಲದೊಂದಿಗೆ ತನ್ನ ಮೌಲ್ಯವನ್ನು ಬದಲಾಯಿಸ್ತಾ ಹೋದರೆ ಅದನ್ನು ನಾವು ಏನಂತ ಗುರುತಿಸ್ತೀವಿ ಅಂದರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ಗುರುತಿಸ್ತೀವಿ. ಸೊ ಇದನ್ನು ಕೋಎಫಿಷಿಯೆಂಟ್ ಅಂತ ಕೂಡ ಹೇಳ್ತೀವಿ ಅಥವಾ ಪ್ಯಾರಾಮೀಟರ್ ಅಂತ ಕೂಡ ಗುರುತಿಸ್ತೀವಿ. ಸೊ ಎಕ್ಸಾಂಪಲ್, ಈಗ ಈ ಈಕ್ವೇಷನ್ಸ್ ಇದೆ 5x + 2y = 4 ಎಂಬುವಂತಹ ಈಕ್ವೇಷನ್ಸ್ ಇದೆ. ಇದರಲ್ಲಿ 5x y ವೇರಿಯಬಲ್ಸ್ ನಮಗೆ ಗೊತ್ತಿದೆ. 5, 2, 4 ಬಂದು ಕಾನ್ಸ್ಟೆಂಟ್ಸ್ ಆಗುತ್ತೆ. ಅದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟು 5, 2. ಯಾಕೆಂದರೆ 5, 2 ಎಂಬುವಂಥದ್ದು XY ಛಲದ ಜೊತೆಯಲ್ಲಿ ಇದೆ, ಅಂದರೆ XY ವೇರಿಯಬಲ್ಸ್ ಜೊತೆಯಲ್ಲಿ ಇದೆ 5, 2. ಸೊ ಇದನ್ನು ನಾವೇನಂತ ಕರಿತೀವಿ, 5, 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂತ ಗುರುತಿಸ್ತೀವಿ. ಇವನ್ನ ಕೋಎಫಿಷಿಯೆಂಟ್ಸ್ ಅಂತಲೂ ಕರಿತೀವಿ ಅಥವಾ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಇನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಸ್ವತಂತ್ರ ಛಲಗಳ ಜೊತೆಯಲ್ಲಿ ಇರುವಂತಹ ಕಾನ್ಸ್ಟೆಂಟ್ಸ್ನ ನಾವು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ ಅಥವಾ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ನಿರಪೇಕ್ಷ ಸ್ಥಿರಾಂಕಗಳು ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಅಬ್ಸಲ್ಯೂಟ್ ಕಾನ್ಸ್ಟೆಂಟ್, ನಿರಂಕುಶ ಸ್ಥಿರಾಂಕ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಎ ಕಾನ್ಸ್ಟೆಂಟ್ ದಟ್ ಹ್ಯಾಸ್ ದ ಸೇಮ್ ವ್ಯಾಲ್ಯೂ ವೇರ್ ಎವರ್ ಇಟ್ ಅಕ್ಯೂರ್ ಇನ್ ಮ್ಯಾಥಮೆಟಿಕ್ಸ್. ಅಂದರೆ ನಿರಂಕುಶ ಸ್ಥಿರಾಂಕ ಅದು ಒಂದೇ ವ್ಯಾಲ್ಯೂವನ್ನು ಹೊಂದಿರ್ತದೆ, ಯಾವಾಗಲೂ ಕೂಡ ಅದು ಚೇಂಜಸ್ ಆಗೋದಿಲ್ಲ. ಸೊ ಅದು ಸ್ವತಂತ್ರವಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಈಕ್ವೇಷನ್ಸ್ನ ಹಾಕಿದ್ದೀನಿ. ಸೊ 5x - 3 ಎಂಬುವಂತಹ ಒಂದು ಫಂಕ್ಷನ್ನಲ್ಲಿ ಎಕ್ಸ್ ನಮಗೆ ಗೊತ್ತಿದೆ ವೇರಿಯಬಲ್, 5 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಥವಾ ನಿರಪೇಕ್ಷ ಸ್ಥಿರಾಂಕ, 3 ಬಂದು ಆಬ್ಸಲ್ಯೂಟ್ ಕಾನ್ಸ್ಟೆಂಟ್. ಸೊ 3 ವ್ಯಾಲ್ಯೂ ಅಷ್ಟೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಸೊ ಆದ್ದರಿಂದ ಅದನ್ನು ನಿರಂಕುಶ ಸ್ಥಿರಾಂಕ ಅಥವಾ ಆಬ್ಸಲ್ಯೂಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಬಟ್ 5 ಆರ್ಬಿಟ್ರರಿ ಕಾನ್ಸ್ಟೆಂಟ್, ಇದು ಎಕ್ಸ್ ವ್ಯಾಲ್ಯೂ ಜೊತೆಗೆ ಏನಾಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ 5 × 1 ಆಗುತ್ತೆ, ಸೊ 5 ಇರುತ್ತೆ. ಎಕ್ಸ್ ವ್ಯಾಲ್ಯೂ 2 ಆದಾಗ 5 × 2 ಆಗುತ್ತೆ, ವ್ಯಾಲ್ಯೂ ಏನಾಗುತ್ತೆ, 10 ಆಗುತ್ತೆ. ಸೊ ಹೀಗೆ ಏನಾಗುತ್ತೆ, ಇದ್ರದ್ದು ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತೀವಿ, ಬಟ್ ಇದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇದು ಅಷ್ಟೇ ಇರುತ್ತೆ. ಸೊ ಅದನ್ನು ನಾವೇನಂತೀವಿ, ಆಬ್ಸಲ್ಯೂಟ್ ಕಾನ್ಸ್ಟೆಂಟ್, ನಿರಂಕುಶ ಸ್ಥಿರಾಂಕ ಅಂತ ಕರಿತೀವಿ. ಇನ್ನು ನಿರಂಕುಶ ಸ್ಥಿರಾಂಕಕ್ಕೆ ಉದಾಹರಣೆ ಬೇಕಿದ್ರೆ ಜನರಲ್ ಆಗಿ ಹೇಳೋದಾದರೆ, ಈಗ ಪರ್ ಡೇ 24 hours ಅಂದರೆ ಒಂದು ದಿನಕ್ಕೆ 24 ಗಂಟೆ, ಅದು ಚೇಂಜಸ್ ಆಗೋದಿಲ್ಲ. ಅದೇ ರೀತಿ ಪರ್ ವೀಕ್ 7 days ಅಂದರೆ ಒಂದು ವಾರಕ್ಕೆ 7 ದಿನಗಳು, ಅದು ಚೇಂಜಸ್ ಆಗೋದಿಲ್ಲ. ಸೊ ಇಂಥವಕ್ಕೆ ನಾವು ನಿರಂಕುಶ ಸ್ಥಿರಾಂಕಗಳು ಅಂತ ಗುರುತಿಸ್ತೀವಿ. ಸೊ ಈಗ ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಮತ್ತು ಆಬ್ಸಲ್ಯೂಟ್ ಕಾನ್ಸ್ಟೆಂಟ್ ಇವುಗಳದ್ದು ಕ್ಲಿಯರಾಗಿ ಅರ್ಥ ಆಯಿತು.
ಸೊ ಈ ಒಂದು ಕೊನೆಯ ಈಕ್ವೇಷನ್ಸ್ನ ಕೊಟ್ಟಿದ್ದೀನಿ ನಿಮಗೆ. ಸೊ ಈ ಕೊನೆಯ ಈಕ್ವೇಷನ್ಸಲ್ಲಿ ನಿಮಗೆ ಒಂದು ಟೂ ಎಕ್ಸ್ ಪ್ಲಸ್ 4y ಮೈನಸ್ 9 ಇದೆ. ಈ 2x ಪ್ಲಸ್ 4y ಮೈನಸ್ 9ಅಲ್ಲಿ y ಮತ್ತು ಎಕ್ಸ್ ವೇರಿಯಬಲ್ಸ್, y ಮತ್ತು ಎಕ್ಸ್ ಏನು ವೇರಿಯಬಲ್ಸ್ ಛಲಗಳು. ಇನ್ನು 2 ಮತ್ತು 4 ಆರ್ಬಿಟರಿ ಕಾನ್ಸ್ಟೆಂಟ್ ಅಥವಾ ಕೋಎಫಿಷಿಯೆಂಟ್ ಅಥವಾ ಪ್ಯಾರಾಮೀಟರ್ಸ್ ಅಂತ ಗುರುತಿಸ್ತೀವಿ. ಆರ್ಬಿಟರಿ ಕಾನ್ಸ್ಟೆಂಟ್ 4 ಮತ್ತು 5. 9 ಅನ್ನುವಂಥದ್ದು ಆಬ್ಸಲ್ಯೂಟ್ ಕಾನ್ಸ್ಟೆಂಟ್. 9 ಅನ್ನುವಂಥದ್ದು ಆಬ್ಸಲ್ಯೂಟ್ ಕಾನ್ಸ್ಟೆಂಟ್. ಸೊ ನಮಗೆ ಒಂದು ಕ್ಲಿಯರಾಗಿ ಗೊತ್ತಿರಬೇಕು, ಯಾವುದೇ ಈಕ್ವೇಷನ್ಸ್ನ ಕೊಟ್ಟಾಗ ನಮಗೆ ಅದರಲ್ಲಿ ಛಲಗಳು ಯಾವುದು, ಕಾನ್ಸ್ಟೆಂಟ್ ಯಾವುದು, ಅದರಲ್ಲಿ ಕೋಎಫಿಷಿಯೆಂಟ್ ಕಾನ್ಸ್ಟೆಂಟ್ ಅಥವಾ ಆರ್ಬಿಟರಿ ಕಾನ್ಸ್ಟೆಂಟ್ ಮತ್ತು ಆಬ್ಸಲ್ಯೂಟ್ ಕಾನ್ಸ್ಟೆಂಟ್. ಸೊ ಇಷ್ಟನ್ನು ಕ್ಲಿಯರಾಗಿ ಗುರುತಿಸೋದಕ್ಕೆ ಬಂತು ಅಂದರೆ ನಮಗೆ ವೇರಿಯಬಲ್ಸು ಮತ್ತು ಕಾನ್ಸ್ಟೆಂಟ್ಸ್ನ ಗುರ್ತು ಮಾಡಲಿಕ್ಕೆ ಸುಲಭವಾಗಿ ಅರ್ಥ ಆಗ್ತದೆ ಮ್ಯಾಥಮೆಟಿಕಲಿ. ಸೊ ಇಷ್ಟು ಕಾನ್ಸ್ಟೆಂಟ್ ಬಗ್ಗೆ ತಿಳ್ಕೊಂಡು. ಸೊ ಇಂದಿನ ತರಗತಿಯಲ್ಲಿ ನಾವು ರೇಷಿಯೋಸ್ ಎಕ್ಸಾಂಪಲ್ ಸಮೇತ ತಿಳ್ಕೊಂಡು, ಪ್ರೊಪೋರ್ಷನ್ಸ್ನು ಕೂಡ ಮೀನಿಂಗ್ ಮತ್ತು ಎಕ್ಸಾಂಪಲ್ ಸಮೇತ ತಿಳ್ಕೊಂಡು, ವೇರಿಯಬಲ್ಸ್ ಕೂಡ ಛಲಗಳ ಅರ್ಥ ಮತ್ತು ಉದಾಹರಣೆಗಳನ್ನು ತಿಳ್ಕೊಂಡು, ಮತ್ತು ವಿಧಗಳನ್ನು ಕೂಡ ತಿಳ್ಕೊಂಡು, ಛಲಗಳದ್ದು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಸ್, ಹಾಗೆ ಕಾನ್ಸ್ಟೆಂಟ್ಸ್ ಸ್ಥಿರಾಂಕಗಳು, ಅದರಲ್ಲೂ ವಿತ್ ಎಕ್ಸಾಂಪಲ್ ಪ್ರಕಾರ ಸಮೇತ ನಾವು ಆರ್ಬಿಟರಿ ಮತ್ತು ಆಬ್ಸಲ್ಯೂಟ್ ಕಾನ್ಸ್ಟೆಂಟ್ಸ್ನ ತಿಳ್ಕೊಂಡು. ಸೊ ಇಷ್ಟು ಈ ತರಗತಿಯಲ್ಲಿ ನಾವು ರೇಷಿಯೋಸ್, ಪ್ರೊಪೋರ್ಷನ್ಸ್, ವೇರಿಯಬಲ್ಸ್ ಮತ್ತು ಕಾನ್ಸ್ಟೆಂಟ್ಸ್ ಪರಿಕಲ್ಪನೆಗಳನ್ನು ಉದಾಹರಣೆಗಳ ಸಮೇತ ತಿಳ್ಕೊಂಡು ಸ್ಟೂಡೆಂಟ್ಸ್.